ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ನಾವು ಮ್ಯೂಚುವಲ್ ಫಂಡ್ಗಳಲ್ಲಿ SIP ಮಾಡ್ತಿರ್ತೀವಿ. ಅಂದರೆ ಮಂತ್ಲಿ ಒಂದು ಸರಿ ಅಥವಾ 2 ಸರಿ, ಕ್ವಾರ್ಟರ್ಲಿ ಒಂದು ಸರಿ. ಸೊ ಈ ರೀತಿ ನಾವು ಇನ್ವೆಸ್ಟ್ಮೆಂಟ್ಗಳನ್ನು ಮ್ಯೂಚುವಲ್ ಫಂಡಲ್ಲಿ ಮಾಡ್ತೀವಿ. ಸೊ ಈ SIPಗಳನ್ನು ನಾವು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಅಂತ ಕರಿತೀವಿ. ಸೊ ಇದೇ ರೀತಿ ನಾವು ಸ್ಟಾಕ್ಗಳಲ್ಲಿ ಕೂಡ SIPನ ಮಾಡ್ಬೋದು. ಅದಕ್ಕೆ ನಾವು ಸಿಸ್ಟಮ್ಯಾಟಿಕ್ ಈಕ್ವಿಟಿ ಪ್ಲಾನಿಂಗ್ ಅಂತ ಕರಿತೀವಿ, ಅದೇ ACP. ಸೊ ಇಲ್ಲಿ ನಾವು SIP ಮಾಡುವಾಗ ಒಂದು ಅಂಶನ ಗಮನಿಸಬೇಕು. ಸೊ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ಸ್ ಯಾವುದಿರುತ್ತೆ ಹಾಗೂ ಲಾರ್ಜ್ ಕ್ಯಾಪ್ನ ಒಳ್ಳೆ ಅಸೆಟ್ಗಳಿರುವಂತಹ ಕಂಪನಿಗಳು ಯಾವುದಿರುತ್ತೆ ಅದರಲ್ಲಿ ನಾವು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡೋದು ತುಂಬಾ ಒಳ್ಳೆಯದಾಗಿರುತ್ತೆ. ಸೊ ನೀವೇನಾದರೂ SIP ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ನಿಮ್ಮ ಸ್ಟಾಕ್ SIP ಬ್ಯಾಸ್ಕೆಟ್ನಲ್ಲಿ 4 ಬೇರೆ ಬೇರೆ ಸೆಕ್ಟರ್ಗಳೇನಿರುತ್ತೆ, ಅಂದರೆ ಬ್ಯಾಂಕಿಂಗ್ ಸೆಕ್ಟರ್, IT ಸೆಕ್ಟರ್, ಹಾಗೆ ಫೈನಾನ್ಷಿಯಲ್ ಸೆಕ್ಟರ್ ಆಗಿರ್ಬೋದು, ಎಲೆಕ್ಟ್ರಿಕ್ ವೆಹಿಕಲ್ ಸೆಕ್ಟರ್. ಸೊ ಈ ರೀತಿ ಬೇರೆ ಬೇರೆ ಡೈವರ್ಸಿಫೈಡ್ ಸ್ಟಾಕ್ಗಳೇನಿದೆ ಅದನ್ನು SIPಯಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಹಾಗೆ SIPಯನ್ನು ಮಾಡೋ ಬದಲು ನೀವು ಸ್ಟಾಕ್ಗಳಲ್ಲಿ ಡಿಪ್ ಯಾವಾಗ ನಿಮಗೆ ಸಿಗುತ್ತೆ, ಅಂದರೆ ಸ್ಟಾಕ್ ಏನಾದರೂ 3-4% ಕರೆಕ್ಟ್ ಆದಾಗ ಅಲ್ಲಿ ಒಂದೊಂದು ಸ್ಟಾಕ್ಗಳನ್ನು, 2 ಸ್ಟಾಕ್ಗಳನ್ನು ಬೈ ಮಾಡೋದು ತುಂಬಾ ಉಚಿತ. ಸೊ ನಾವೀಗ ಝೀರೋದಾದಲ್ಲಿ ನೋಡೋಣ ಹೇಗೆ ನಾವು ಈ SIPಯನ್ನು ಮಾಡ್ಬೋದು ಅಂತ. ಸೊ ನಾನಿಲ್ಲಿ ಝೀರೋದಾದಲ್ಲಿ ಸೈನ್ ಇನ್ ಆಗಿದ್ದೀನಿ. ಝೀರೋದಾ ಮತ್ತು ಏಂಜಲ್ ಬ್ರೋಕರಿಂಗಲ್ಲಿ ನಮಗೆ ಸ್ಟಾಕ್ SIP ಆಪ್ಷನ್ ಇದೆ, ಬಟ್ ಅಪ್ ಸ್ಟಾಕ್ ಮತ್ತು ಗ್ರೋ ಅಲ್ಲಿ ಇದು ಇನ್ನೂ ನಮಗೆ ಅವೈಲೇಬಲ್ ಇಲ್ಲ. ಸೊ ನಾವಿಲ್ಲಿ SIP ಮಾಡಬೇಕಾದ್ರೆ ಸೊ ನಿಮಗೆ ಆರ್ಡರ್ಸ್ ಸಿಗುತ್ತೆ. ಸೊ ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ SIPಯ ಆಪ್ಷನ್ ಸಿಗುತ್ತೆ. ಸೊ ಆ SIP ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಕ್ರಿಯೇಟ್ ನ್ಯೂ SIP ಅಂತಿರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ನಿಮ್ಮ SIPಯ ಹೆಸರನ್ನು ಕೊಡಬೇಕಾಗುತ್ತೆ ಫಸ್ಟ್. ಸೊ ನಾನಿಲ್ಲಿ ಜಸ್ಟ್ ಒಂದು ಹೆಸರನ್ನು ಕೊಡ್ತೀನಿ, 5 years SIP ಅಂತ. ಸೊ ಇದು ಲಾಂಗ್ ಟರ್ಮ್ SIP ಆಗಿರೋದ್ರಿಂದ 5 year SIP. ಹಾಗೆ ಇಲ್ಲಿ ಹೊಸ ಬ್ಯಾಸ್ಕೆಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಬ್ಯಾಸ್ಕೆಟ್ಗೂ ಕೂಡ ನೀವು ಒಂದು ಹೆಸರನ್ನು ಕೊಡಬೇಕಾಗುತ್ತೆ. ಸೊ ನಾನಿಲ್ಲಿ 5 year, ಸೊ ನಾನು ನಿಫ್ಟಿ ಸ್ಟಾಕ್ಗಳನ್ನು ಆ್ಯಡ್ ಮಾಡ್ತೀನಿ. ಸೊ 5 year ನಿಫ್ಟಿ ಸ್ಟಾಕ್ಸ್ ಅಂತ ಕೊಟ್ಟು ಕ್ರಿಯೇಟ್ ಮಾಡ್ಕೋತೀನಿ. ಸೊ ಕ್ರಿಯೇಟ್ ಮಾಡಿದ್ಮೇಲೆ ಈ ಬ್ಯಾಸ್ಕೆಟಲ್ಲಿ ನೀವು 1 ಅಥವಾ ಹೆಚ್ಚು ಎಷ್ಟು ಬೇಕಾದರೂ ಸ್ಟಾಕ್ಗಳನ್ನು ಆ್ಯಡ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಮೊದಲಿಗೆ ಇನ್ಫೋಸಿಸ್ನ ಸ್ಟಾಕನ್ನು ಆ್ಯಡ್ ಮಾಡ್ತೀನಿ. ಕ್ವಾಂಟಿಟಿ ನೀವು ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಹಾಗೆ ಪ್ರೈಸ್ನ ಲಿಮಿಟ್ ಆರ್ಡರ್ ಅಥವಾ ಮಾರ್ಕೆಟ್ ಆರ್ಡರ್ ಎರಡರಲ್ಲೂ ಸೆಟ್ ಮಾಡ್ಬೋದು. ಹಾಗೆ ನೀವು ಲಿಮಿಟ್ ಆರ್ಡ್ರಲ್ಲಿ ಇಟ್ಟಾಗ ಏನಾಗುತ್ತೆ, ನೀವು ಯಾವುದಾದ್ರೂ ಒಂದು ಪ್ರೈಸ್ ರೇಂಜ್ನ ಸೆಟ್ ಮಾಡಿರ್ತೀರಾ. ಅಂದರೆ ನನಗೀಗ ಇನ್ಫೋಸಿಸ್ 1750 ಬೇಕಾಗಿರುತ್ತೆ. ಸೊ ನಾನು ಆ ಪ್ರೈಸಲ್ಲಿ ಇಟ್ಟು ಲಿಮಿಟ್ ಆರ್ಡರ್ನ ಇಡ್ಬೋದು. ಸೊ ಆ ಪ್ರೈಸ್ ಹೋದರೆ ಮಾತ್ರ ಆ ದಿನ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಆ ರೀತಿ ಕೂಡ ನೀವು ಇಡ್ಬೋದು. ಬಟ್ SIP ಮಾಡುವಾಗ ನೀವು ಏನು ಯೋಚನೆ ಮಾಡಿರ್ತೀರಾ ಅಂದರೆ ಈ ದಿನ ನನ್ನ ಹತ್ರ ದುಡ್ಡಿರುತ್ತೆ, ಸೊ ನಾನು ಇಲ್ಲಿ ಈ ಸ್ಟಾಕಲ್ಲಿ ಎಷ್ಟೇ ಪ್ರೈಸ್ ಆದರೂ ಪರವಾಗಿಲ್ಲ ಇನ್ವೆಸ್ಟ್ ಮಾಡ್ತೀನಿ ಅಂತ. ಸೊ ಆದ್ದರಿಂದ ಮಾರ್ಕೆಟ್ ಆರ್ಡರ್ ಇಡೋದು ತುಂಬಾ ಒಳಿತು. ಹಾಗೆ ನಾನು ಇನ್ನೊಂದು ಸ್ಟಾಕ್ನ ಇಲ್ಲಿ ಆ್ಯಡ್ ಮಾಡ್ಕೋತೀನಿ, HDFC ಬ್ಯಾಂಕ್. ಸೊ ಇಲ್ಲಿ ಕೂಡ ಅಷ್ಟೇ ನಾನು ಮಾರ್ಕೆಟ್ ಆರ್ಡರಲ್ಲೇ ಇದನ್ನು ಒಂದು ಕ್ವಾಂಟಿಟಿ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಅದಾದಮೇಲೆ ಇನ್ನೊಂದು ಸ್ಟಾಕ್ನ ಇಲ್ಲಿ ಆ್ಯಡ್ ಮಾಡ್ಕೋತೀನಿ. ಸೊ ಇಲ್ಲಿ ನಾನು 2 ಆ್ಯಡ್ ಮಾಡಿದ್ದೀನಿ. ಸೊ ಮತ್ತೊಂದು ಟಾಟಾ ಮೋಟಾರ್ಸ್ ಶೇರನ್ನು ಇಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಟಾಟಾ ಮೋಟಾರ್ಸ್ನ 2 ಕ್ವಾಂಟಿಟಿನ ನಾನು SIP ಮಾಡಬೇಕು ಅಂತ ಅಂದ್ಕೊಂಡಾಗ 2 ಕ್ವಾಂಟಿಟಿ ಚೇಂಜ್ ಮಾಡಿ ಇದನ್ನು ಕೂಡ ಮಾರ್ಕೆಟ್ ಆರ್ಡರಲ್ಲೇ ಪ್ಲೇಸ್ ಮಾಡ್ತೀನಿ. ಸೊ ಇಲ್ಲಿ ನೀವು SIP ಬೇಡ ಅಂದರೆ ಹಾಗೆ ಕೂಡ ಜಸ್ಟ್ ಎಕ್ಸಿಕ್ಯೂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಮಾರ್ಕೆಟ್ ಆರ್ಡರಲ್ಲಿ 3 ಸ್ಟಾಕ್ಗಳು ಒಟ್ಟಿಗೆ ಬೈ ಆಗೋಗುತ್ತೆ. ಸೊ ಆ ರೀತಿ ಕೂಡ ನೀವು ಬ್ಯಾಸ್ಕೆಟಿಂದ ಬೈ ಮಾಡ್ಬೋದು. ಇಲ್ಲ SIP ಬೇಕು ಅಂದರೆ ಬ್ಯಾಕ್ ಟು SIP ಮೇಲೆ ಕ್ಲಿಕ್ ಮಾಡಿದಾಗ ಅದು ನಿಮಗೆ SIP ಪೇಜ್ಗೆ ಹೋಗುತ್ತೆ. ಇಲ್ಲಿ ನೀವು ಏನು ಬ್ಯಾಸ್ಕೆಟ್ ಕ್ರಿಯೇಟ್ ಮಾಡಿರ್ತೀರಾ ಆ ಬ್ಯಾಸ್ಕೆಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ 1 ಅಥವಾ ಹೆಚ್ಚು ಬ್ಯಾಸ್ಕೆಟ್ಗಳನ್ನು ಆಯ್ಕೆ ಮಾಡ್ಬೋದು. ಅದೇ ರೀತಿ ನಿಮಗೆ SIPಯಲ್ಲಿ ಕೂಡ ನಿಮ್ಮ ಡೇಟ್ ಏನಿದೆ ಅದನ್ನು ನೀವು ಚೂಸ್ ಮಾಡ್ಬೋದು. ಹಾಗೆ ಮಂತ್ಲಿ ನೀವು 3-4 SIP ಮಾಡಬೇಕಂದ್ರೆ 5ರವರೆಗೂ ಇಲ್ಲಿ SIP ಡೇಟ್ಗಳನ್ನು ಆ್ಯಡ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಕೇವಲ ಈಗ ಒಂದೇ ಒಂದು SIPನ ಮಾಡ್ತೀನಿ. ಸೊ ಇಲ್ಲಿ ನನ್ನ ಡೇಟನ್ನು ನಾನು 10ನೇ ತಾರೀಕು ಇಟ್ಕೊಳ್ತಾ ಇದ್ದೀನಿ. ಹಾಗೆ ನೀವು ಟೈಮನ್ನು ಬೇಕಾದರೂ ಅಲ್ಲಿ ಚೇಂಜ್ ಮಾಡ್ಕೋಬೋದು. ಸೊ ಅಷ್ಟೊತ್ತಿಗೆ ನಿಮ್ಮ SIP ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ SIP ಕ್ರಿಯೇಟ್ ಆಗುತ್ತೆ. ಬಟ್ ಅದ್ರ ಮೊದಲು ನೀವು ಇಲ್ಲಿ ಬ್ಯಾಂಕ್ ಮ್ಯಾಂಡೇಟ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಒಂದು ಮ್ಯಾಂಡೇಟ್ನ ಕ್ರಿಯೇಟ್ ಮಾಡೋದಕ್ಕೆ ಆಪ್ಷನ್ ಇರುತ್ತೆ. ಸೊ ಇಲ್ಲಿ ನಿಮ್ಮ ಯಾವ ಬ್ಯಾಂಕ್ ಲಿಸ್ಟ್ ಆಗಿರುತ್ತೋ ಆ ಬ್ಯಾಂಕಲ್ಲಿ ಇದು ನಿಮಗೆ ಅಕ್ಸೆಪ್ಟ್ ಟರ್ಮ್ ಆ್ಯಂಡ್ ಕಂಡೀಷನ್ ಕೇಳುತ್ತೆ. ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಬ್ಯಾಂಕಿಂದ ದುಡ್ಡು ಡೆಬಿಟ್ ಆಗುತ್ತೆ. ಸೊ ನೀವು ಬ್ಯಾಂಕಿಂದ ದುಡ್ಡು ಕಟ್ ಆಗಬಾರ್ದು ಅಂದರೆ ನಿಮ್ಮ ಝೀರೋದಾನ ಅಕೌಂಟ್ ಏನಿರುತ್ತೆ ಅದರಲ್ಲಿ SIPಗೆ ಬೇಕಾಗುವಷ್ಟು ದುಡ್ಡನ್ನು ಮೇಂಟೈನ್ ಮಾಡ್ಬೋದು. ಸೊ ಅಲ್ಲಿಂದ ಕೂಡ ನೀವು ಈ ರೀತಿಯ SIPಯನ್ನು ಮಾಡ್ಬೋದು. ಬಟ್ ಬ್ಯಾಂಕಿಂದ ಮಾಡಿದ್ರೆ ಅಕಸ್ಮಾತ್ ನೀವು ಅಷ್ಟು ದುಡ್ಡನ್ನು ಇಲ್ಲಿ ಲೋಡ್ ಮಾಡಿ ಇಟ್ಕೊಳ್ಳೋದು ಬೇಡ, ನಾನು ಬ್ಯಾಂಕಿಂದನೇ ಡೈರೆಕ್ಟಾಗಿ ಮಾಡ್ತೀನಿ ಅಂದರೆ ಈ ರೀತಿ ಬ್ಯಾಂಕ್ ಮ್ಯಾಂಡೇಟ್ನ ನೀವು ಕ್ರಿಯೇಟ್ ಮಾಡ್ಕೋಬೋದು. ಅದೇ ರೀತಿ ಇಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ SIP ಕ್ರಿಯೇಟ್ ಆಗುತ್ತೆ ಹಾಗೂ ಅದು ಆಕ್ಟಿವ್ ಸ್ಟೇಟಲ್ಲಿ ಇರುತ್ತೆ. ಸೊ ನಾನು 10ನೇ ತಾರೀಕು ಕೊಟ್ಟಿದ್ದೀನಿ. ಸೊ ಇನ್ನು 26 ದಿನಗಳಲ್ಲಿ ನನ್ನ SIP ಏನಿದೆ ಅದು ಟ್ರಿಗರ್ ಆಗುತ್ತೆ. ಸೊ ಅದೇ ರೀತಿ ನೀವು ಇಲ್ಲಿ SIPಯಲ್ಲಿ ಏನಾದರೂ ಚೇಂಜ್ಗಳನ್ನು ಮಾಡಬೇಕು ಅಂತಿದ್ರೆ ಸೊ ನಿಮಗೆ ಅಲ್ಲಿ ಆಪ್ಷನ್ ಸಿಗುತ್ತೆ.
ಸೊ ಇಲ್ಲಿ ಈ ಡಾಟ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಎಡಿಟ್ ಆಪ್ಷನ್ ಇರುತ್ತೆ. ಎಡಿಟ್ ಮಾಡಿ ನಿಮ್ಮ SIPನ ಡೇಟ್ನ ಬೇಕಾದರೆ ನೀವು ಚೇಂಜ್ ಮಾಡ್ಕೋಬೋದು. ಹಾಗೆ ನಿಮಗೆ ಟೈಮ್ ಏನಾದರೂ ಬೇರೆ ಟೈಮ್ ಬೇಕಿದ್ರೆ ಅದನ್ನು ಕೂಡ ನೀವು ಚೇಂಜ್ ಮಾಡಿ ಇಲ್ಲಿ ಅದನ್ನು ಸೇವ್ ಮಾಡ್ಬೋದು. ಸೊ ಆ ಡೇಟ್ಗೆ ನಿಮ್ಮ SIP ಮತ್ತೆ ಚೇಂಜ್ ಆಗಿ ಅವತ್ತಿನ ದಿನದಲ್ಲಿ ಅದು ಟ್ರಿಗರ್ ಆಗುತ್ತೆ. ಹಾಗೆ ನಿಮಗೆ SIP ಈಗ ಬೇಡ ಅಂದಾಗ ಅದನ್ನು ಪಾಸ್ ಕೂಡ ಮಾಡ್ಬೋದು. ಸೊ ಸ್ಟೇಟಸ್ ನಿಮಗೆ ಪಾಸ್ಡಲ್ಲಿ ಇರುತ್ತೆ. ಆಮೇಲೆ ನಿಮಗೆ ಬೇಕಾದಾಗ ಅದನ್ನು ಮತ್ತೆ ನೀವು ರೆಸ್ಯೂಮ್ ಕೂಡ ಮಾಡ್ಕೋಬೋದು. ಸೊ ಆದಿಂದ ಮತ್ತೆ ನಿಮಗೆ SIP ಆ್ಯಕ್ಟಿವ್ ಆಗಿ ಇರುತ್ತೆ. ಸೊ ನಿಮಗೆ SIP ಬೇಡ ಅಂದರೆ ಡಿಲೀಟ್ ಮಾಡುವಂತಹ ಆಪ್ಷನ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಈ ರೀತಿ ನೀವು ನಿಮ್ಮ ಸ್ಟಾಕ್ SIPಗಳನ್ನು ಮಾಡ್ಬೋದು. ಝೀರೋದಾ ಮತ್ತು ಏಂಜಲ್ ಬ್ರೋಕರಿಂಗಲ್ಲಿ ಸೇಮ್ ಸ್ಟೆಪ್ಗಳೇ ಇರುತ್ತೆ. ಸೊ ಈ ರೀತಿ ನಿಮ್ಮ SIPಗಳನ್ನು ನೀವು ಮಾಡ್ಬೋದು. ಸೊ SIPಗಳ ಬದಲಾಗಿ ಡಿಪ್ಪಲ್ಲಿ ಬೈ ಮಾಡ್ಕೊಳ್ಳೋದು ತುಂಬಾ ಒಳ್ಳೆ ಸ್ಟ್ರಾಟಜಿ ಆಗಿರುತ್ತೆ. ಸೊ ಆ ರೀತಿ ಕೂಡ ನೀವು ನಿಮ್ಮ ಸ್ಟಾಕ್ಗಳನ್ನು ಡಿಪ್ಗಳಲ್ಲಿ ಬೈ ಮಾಡ್ಬೋದು. ಅದೇ ರೀತಿ ಝೀರೋದಾದಲ್ಲಿ GTT ಅನ್ನುವಂತಹ ಒಂದು ಆಪ್ಷನ್ ಕೂಡ ಇದೆ. ಅಲ್ಲಿ ನೀವು ಯಾವ ರೇಂಜಲ್ಲಿ ನಿಮಗೆ ಸ್ಟಾಕ್ ಬೇಕಿರುತ್ತೋ ಅದನ್ನು ಇಟ್ಟು ಆರ್ಡರ್ನ ಪ್ಲೇಸ್ ಮಾಡ್ಬೋದು. ಸೊ ಸದ್ಯದಲ್ಲೇ ಅದ್ರ ಬಗ್ಗೆ ಕೂಡ ನಾನೊಂದು ವಿಡಿಯೋನ ಮಾಡ್ತೀನಿ. ಸೊ ನಾನು ನಿಮಗೆ SIP ಬಗ್ಗೆ ತಿಳಿಸ್ಕೊಟ್ಟಂತಹ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.